ಹಾಯ್ ಹಲೋ ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಹೆಂಗದೀರಿ? ಆರಾಮದೀರೇನು? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದ್ರಿ ಅಂತ ಅಂದ್ಕೊಂಡು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋನು ಬರ್ರಿ. ಇದು 2 ದಿವಸದಿಂದ ಲಾಗ್ ಐತೆ ನೋಡ್ರಿ. ಸೋಮವಾರ ಮತ್ತು ಮಂಗಳವಾರ ದಿನಾನ ಹೆಂಗಿತ್ತಂತ ನಿಮ್ಮ ಸಂಗಟ ಸಿಂಪಲ್ಲಾಗಿ ಲಾಗನ್ನು ಶೇರ್ ಮಾಡ್ಕೊತೀನಿ ರೀ. ಲಾಗ್ ಇಷ್ಟ ಆಕತ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಆದಷ್ಟು ಬೇಗ ನಮ್ಮ ಫ್ಯಾಮ್ಲಿ ದೊಡ್ಡದಾಗ್ಲಿ ಅಂತ ಆಸೆ ಐತ್ರಿ. ಹಾಗಾಗಿ ಲಾಗ್ ಇಷ್ಟ ಆಕತ್ತಿದ್ರೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಈಗಿದ್ರೆ ನಾನು ಬೆಳಗ್ಗೆ ಎದ್ದು ಕೂಡಲೇ ನಿನ್ನೆ ಅದು ಐಸ್ ಕ್ರೀಮ್ ಮಾಡೋಣಂತ ರೆಡಿ ಮಾಡಿ ಇಟ್ಟಿದ್ದೆ ಅಲ್ರಿ. ಆಲ್ರೆಡಿ ನೋಡಿದ್ದೀರಿ, ಕಾರ್ನ್ಫ್ಲವರ್ ಮತ್ತು ಹಾಲಿನ ಕೆನೆ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಇಟ್ಟಿದ್ದೆ ಅಲ್ರಿ. ವೆನಿಲ್ಲಾ ಫ್ಲೇವರ್ ಎಲ್ಲ ಹಾಕಿಬಿಟ್ಟು ಬೆಳಗ್ಗೆ ಒಂದು ಸಲ ಅದನ್ನ ನೀಟಾಗಿ ಮಿಕ್ಸಿಗೆ ಹಾಕಿಬಿಟ್ಟು ಮತ್ತೊಂದು ಸಲ ಬ್ಲೆಂಡ್ ಮಾಡಿ ತೊಗೋಬೇಕ್ರಿ. ಈ ಥರ ಮಾಡಿದಾಗ ಏನಿಲ್ಲ ಐಸ್ ಕ್ರೀಮ್ ಸಾಫ್ಟಾಗಿ ಬರುತ್ತೆ. ಹಂಗೆ ನಾವು ತಿನ್ಬೇಕಾದ್ರೆ ಸ್ವಲ್ಪ ಗಟ್ಟಿ ಇರುತ್ತೆ. ನೆಕ್ಸ್ಟ್ ಟೈಮ್ ಅದನ್ನ ಚಲೋತ್ನಾಗೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಮತ್ತೊಂದು 5-6 ತಾಸು ಫ್ರಿಜ್ ಒಳಗೆ ಇಟ್ಟಾಗ ಏನಿಲ್ಲ ಅದು ಗಟ್ಟಿಯಾಗಿ ಟೇಸ್ಟಾಗಿಯೂ ಇರುತ್ತೆ ಮತ್ತು ಸಾಫ್ಟಾಗಿ ಬರುತ್ತೆ ರೀ. ಹಾಗಾಗಿ ಮತ್ತೊಂದು ಸಲ ನೆಕ್ಸ್ಟ್ ಡೇ ಏನಿಲ್ಲ ಅಂದರೆ 7-8 ತಾಸು ಫ್ರಿಜ್ ಒಳಗೆ ಇಟ್ಟು ಅದನ್ನ ನೆಕ್ಸ್ಟ್ ಮಿಕ್ಸಿಗೆ ಹಾಕಿಬಿಟ್ಟು ಮತ್ತು ಐಸ್ ಬಾಕ್ಸ್ ಒಳಗೆ ಇಡಬೇಕ್ರಿ. ಒಂದು 5-6 ತಾಸು ಆದ್ರೂ ಇಟ್ಟಾಗ ಸೆಟ್ ಆಗುತ್ತೆ ಅದು. ಅದನ್ನೇ ರೆಡಿ ಮಾಡಿ ಫಸ್ಟಿಗೆ ಎತ್ತಿಟ್ಟು ನಾನು ಜಳಕ ಎಲ್ಲ ಮುಗಿಸ್ಬಿಟ್ಟು ಈಗಿದ್ರೆ ನಾಷ್ಟಕ್ಕೆ ರೆಡಿ ಮಾಡಾಕಂತೀನಿ ನೋಡ್ರಿ. ಇವತ್ತು ನಾಷ್ಟಕ್ಕಿದ್ರೆ ಉತ್ತಪ್ಪ ಮಾಡೋಣಂತ ರೀ. ನಿನ್ನೆ ದೋಸೆ ಹಿಟ್ಟು ಸ್ವಲ್ಪ ಮಿಕ್ಕಿತ್ತು, ಅದಕ್ಕೆ ಒಂದು 2 ಚಮಚದಷ್ಟು ಜೋಳದ ಹಿಟ್ಟು ಹಾಕಿದ್ದೀನಿ. ಅಂದರೆ ಸ್ವಲ್ಪ ಕಮ್ಮಿ ಅನಿಸ್ತಿತ್ತು, ಹಾಗಾಗಿ ಸ್ವಲ್ಪ ಜೋಳದ ಹಿಟ್ಟನ್ನು ಅಥವಾ ಗೋಧಿ ಹಿಟ್ಟು ಯಾವುದಾದ್ರು ಹಿಟ್ಟು ಹಾಕಿಬಿಟ್ಟು ಅದಕ್ಕೆ ಕಟ್ ಮಾಡಿದ ಉಳ್ಳಾಗಡ್ಡಿ, ಟೊಮೊಟೊ, ಸ್ವಲ್ಪ ಅಜ್ವಾಯಿನ್ ಹಾಕಿದ್ದೀನಿ ರೀ. ಡೈಜೆಷನ್ಗೂ ಒಳ್ಳೇದಾಗುತ್ತೆ ಅಂತೇಳಿ. ಈಗ ಒಂದು ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಮಾಡಿಬಿಟ್ಟು ಸೇರ್ಸೋಣಂತ ರೀ. ಇಲ್ಲ ಕಟ್ ಮಾಡೋರು ಹಾಕ್ಬೋದು. ಕಟ್ ಮಾಡಿ ಹಾಕಿಬಿಟ್ರೆ ತನಗೆ ಇಷ್ಟ ಆಗಂಗಿಲ್ಲ ಅಂತೇಳಿ ನಾನು ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡಿನೇ ಹಾಕ್ತೀನಿ ರೀ. ಈಗಿದ್ರೆ ಹಸಿ ಮೆಣಸಿನ್ಕಾಯಿ ಸಂಗಟ ಸ್ವಲ್ಪ ಕೊತ್ತಂಬರಿ ಮತ್ತು ಕರಿಬೇವು ಹಾಕಿಬಿಟ್ಟು ಪೇಸ್ಟ್ ಮಾಡಿ ಇದಕ್ಕನ ಸೇರಿಸೋದ್ರಿ. ಈ ಥರ ಮಾಡಿದಾಗ ಏನಿಲ್ಲ ಟೇಸ್ಟೂ ಆಗುತ್ತೆ. ಅದಕ್ಕಾಗಿ ಹಸಿಮೆಣ್ಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಹಾಕಿ ಪೇಸ್ಟ್ ಮಾಡಿ ಇದೇನು ದೋಸೆ ಹಿಟ್ಟಿತ್ತಲ್ಲ ಅದಕ್ಕನ್ನು ಹಾಕಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು, ಸ್ವಲ್ಪ ನೀರು ಹಾಕಿಬಿಟ್ಟು ಚಲೋತ್ನಾಗೆ ಮಿಕ್ಸ್ ಮಾಡಿಬಿಟ್ಟು ದೋಸೆ ಥರ ಹಾಕಿಬಿಟ್ರೆ ಉತ್ತಪ್ಪ ಅಥವಾ ಮಸಾಲೆ ದೋಸೆ ಟೇಸ್ಟ್ ಮಸ್ತ್ ಇರುತ್ತೆ ನೋಡಿರಿ. ಹಾಗಾಗಿ ಅದನ್ನು ಹಿಟ್ಟು ರೆಡಿ ಮಾಡಿಬಿಟ್ಟು ಫಸ್ಟಿಗೆ ಚಟ್ನಿ ಮಾಡ್ಕೊಂಡೇ ಆಮೇಲೆ ದೋಸೆಗೆ ಹಾಕಿದ್ರಾಯ್ತು. ಲೇಟ್ ಆಗಿತ್ತು ರೀ. ಅಂದರೆ ಮನು 8:30ಗೆ ಕಾಲೇಜ್ಗೆ ಹೋಗೋವಿದ್ದ, ಅದಕ್ಕಾಗಿ ಪಟ್ಟಂತ ಚಟ್ನಿನೂ ರೆಡಿ ಮಾಡಿ ಇಟ್ಬಿಟ್ಟು ಈ ಕಡೆ ಒಗ್ಗರಣೆನೂ ಹಾಕಕ್ಕೆ ಹೋಗಲಿಲ್ಲ ರೀ. ಸ್ವಲ್ಪ ಪುದೀನ, ಕೊತ್ತಂಬರಿ, ಕರಿಬೇವು ಸೊಪ್ಪೆಲ್ಲ ಜಾಸ್ತಿ ಹಾಕಿಬಿಟ್ಟು ಮಾಡಿಬಿಟ್ರೆ ಗ್ರೀನ್ ಚಟ್ನಿ ಮಸ್ತಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದಲ್ರಿ. ಪುದೀನ, ಕರಿಬೇವು ಸೊಪ್ಪೆಲ್ಲ ಹಾಕಿಬಿಟ್ಟು ಮಾಡೋದ್ರಿಂದ ಮೊಸರು ಮತ್ತು ಪುಟಾಣಿ ಹಾಕಿಬಿಟ್ಟು ಮಾಡಿದ್ದು ಗ್ರೀನ್ ಚಟ್ನಿ ಮಸ್ತಾಗಿ ರೆಡಿಯಾಗಿತ್ತು ನೋಡಿರಿ. ನಾಷ್ಟಕ್ಕೆ ಎಲ್ಲರಿಗೂ ಹಾಕಿ ಕೊಟ್ಟೆ, ಮನಗೂ ಹಾಕಿ ಕೊಟ್ಬಿಟ್ಟು ಅಂದರೆ ಆ್ಯಕ್ಚುಲಿ ಮನಸ್ಲಿಂದನೇ ಜಲ್ದಿ ರೆಡಿ ಮಾಡಿದ್ದು. ನಮ್ಮ ಮನೆಯವರು ನಾಷ್ಟ ಮುಗಿಸಿದ್ರು, ಮನೊಂದು ರೆಡಿ ಆಗೋ ಕೆಲಸನೇ ಇನ್ನೂ ಆಗಿತ್ತಿಲ್ಲ ರೀ. ಹಾಗಾಗಿ ಎಲ್ಲರಿಗೂ ನಾಷ್ಟಕ್ಕೆ ಹಾಕಿ ಕೊಟ್ಟಮೇಲೆ ಮನಗೂ ಹಾಕಿಕೊಟ್ಟು ನಾನು ಹಂಗೆ ತವಿಗೆ ಆಗಿರ್ತೈತಲ್ರಿ, ಮತ್ತಿನ್ನು ಬಂದ್ ಮಾಡಿಬಿಟ್ಟು ಮತ್ತೆ ಯಾವಾಗ ಹಾಕೋದಾಗಲ್ಲ ಅಂತ ಹಂಗೆ ನಾನು ದೋಸೆ ಹಾಕ್ಕೊಂಡ್ಬಿಟ್ಟು ನಾಷ್ಟ ಮಾಡಾಕಂತೀನಿ ನೋಡಿರಿ. ನಾಷ್ಟ ಎಲ್ಲ ಮಾಡಿ ಸುಮ್ಮನೆ ಸ್ವಲ್ಪ ಹೊತ್ತು ಕುಂತಿದ್ದೆ. ನನ್ನ ಮಗಳದ್ದು ಕೆಲಸ ನೋಡಿರಿ, ಐಸ್ ಕ್ರೀಮ್ ಮಾಡಿ ಇಟ್ಬಿಟ್ರಂತೂ ಮನೆ ಒಳಗೆ ಇದ್ಬಿಟ್ರೆ ಅವರಿಗಂತೂ ಫುಲ್ ಖುಷಿ ನೋಡಿರಿ. ಎಷ್ಟು ಸಲ ತಿಂದ್ರೂ ಬೇಸರಂತೆ ಆಗೋದೇ ಇಲ್ಲ. ಆದರೆ ಇಷ್ಟು ಖಾಲಿ ಆಗೈತಿ ಅಂದರೆ ಹೊರಗಡೆದು ತಂದು ಕೊಟ್ಟಾಗ ಅದನ್ನ ಪಾಮ್ ಆಯಿಲ್ ಮಿಕ್ಸ್ ಮಾಡಿರ್ತಾರೋ, ಕೆಮಿಕಲ್ ಮಿಕ್ಸ್ ಮಾಡಿರ್ತಾರೋ ಮತ್ತು ಭಾಳ ದಿವಸ ಮಾಡಿಟ್ಟಿರ್ತಾರೋ ಒಂದು ಟೆನ್ಷನ್ ಇರುತ್ತಲ್ರಿ. ಮನ್ಯಾಗ ಹಾಲಿಂದ ಮಾಡಿಬಿಟ್ರೆ ಏನಿಲ್ಲ ಮಸ್ತಾಗಿರುತ್ತೆ. ಇದಕ್ಕೇನು ನಂಬರೆ ಹಾಲು, ಕಾರ್ನ್ಫ್ಲವರ್, ಸಕ್ಕರೆ ಮತ್ತು ಸ್ವಲ್ಪ ಹಾಲಿನ ಕೆನೆ ರೀ. ಅಂದರೆ ಹಾಲು ಇದ್ಮೇಲೆ ಹಾಲಿನ ಕೆನೆ ಅಂತ ಇದ್ದೇ ಇರುತ್ತೆ. ನಾವು ಹಾಲಿನ ಕೆನೆ ಜಾಸ್ತಿ ಬಾರಿಸಿದಷ್ಟು ಇನ್ನಷ್ಟು ಕ್ರೀಮಿಯಾಗಿ ಐಸ್ ಕ್ರೀಮ್ ಭಾಳ ಮಸ್ತ್ ಬರುತ್ತೆ ರೀ. ನಾನಿದ್ರೆ 1 ಲೀಟ್ರ್ ಹಾಲಿನ ಕೆನೆ ಏನಿರುತ್ತಲ್ಲ ಅದಷ್ಟನ್ನು ಬಳಸಿದ್ದು. ಐಸ್ ಕ್ರೀಮ್ ಮಾತ್ರ ಮಕ್ಕಳಿಗೆ ಈ ಥರ ಬೇಸಿಗೆ ಒಳಗೆ ಮಾಡಿಕೊಟ್ರೆ ಭಾಳ ಖುಷಿಪಟ್ಟು ತಿಂತಾರೆ ನೋಡಿರಿ. ನಮಗೂ ಗಿಲ್ಟ್ ಫೀಲ್ ಆಗಂಗಿಲ್ಲ ಹೊರಗಡೆ ತಂದು ಕೊಟ್ಟಾಗ. ಏನೋ ಒಂಥರ ಬೇಸರ ಅಂತ ಅನಿಸ್ತಿರ್ತೈತಿ ಮತ್ತು ದುಡ್ಡು ವೇಸ್ಟ್ ಮತ್ತು ಸರಿನೂ ಇರೋಂಗಿಲ್ಲ ಅಂತ ಹೇಳ್ತಾರೆ. ಅದ್ರ ಮೇಲೆ ಬೇಕಂದ್ರೆ ನೀವು ಚೆಕ್ ಮಾಡಿ ತೊಗೋಬೇಕು. ಐಸ್ ಕ್ರೀಮ್ ತೊಗೊಳಮಂದಾಗ್ರಿ ಅದ್ರೊಳಗೆ ಪಾಮ್ ಆಯಿಲ್ ಇತ್ತಂದ್ರೆ ತೊಗೊಳಕ್ಕೆ ಹೋಗಬಾರ್ದು. ಅಂದರೆ ನೋಡಿಬಿಟ್ಟು ತೊಗೊಂಡು ಯೂಸ್ ಮಾಡೋದು ಬೆಸ್ಟ್ ಅಲ್ರಿ. ನನ್ನ ಮಗಳಿದ್ರೆ ನಾಯಿಗೂ ಐಸ್ ಕ್ರೀಮ್ ತಿನ್ಸಾಕತ್ತಿದ್ಲು ನೋಡಿರಿ. ಅಂದರೆ ಅದಕ್ಕೂ ಇಷ್ಟ ಆಗಿತ್ತಲ್ಲ, ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಿನ್ನಾಕತ್ತಿತ್ತು. ಯಾಕಂದರೆ ಈ ಬೇಸ್ಗೆಯಾಗ ಮನುಷ್ಯರಿಗೆ ಅಷ್ಟೇ ಅಲ್ರಿ, ಪ್ರಾಣಿಗಳಿಗೂ ತಂಪು ಬೇಕಂತ ಅನಿಸುತ್ತೆ. ಎಷ್ಟು ಸೆಕೆ ಐತ್ಲ. ಅದ್ರಾಗ ನಮ್ಮ ಬಿಜಾಪುರದಾಗಂತೂ ಸಿಕ್ಕಾಪಟ್ಟೆ ಬಿಸಿಲೈತ್ರಿ. ಏನು ಕೆಲಸ ಮಾಡೋಕ್ಕೂ ಮನ್ಸು ಬರೋಂಗಿಲ್ಲ, ಆದ್ರೂ ಮಾಡಲೇಬೇಕಲ್ರಿ. ಇವತ್ತು 3 ಗಂಟೆ ಮೇಲೆ ಅಡುಗೆ ಸ್ಟಾರ್ಟ್ ಮಾಡಿದ್ದು ನೋಡಿರಿ. ಆ್ಯಕ್ಚುಲಿ ಅಡುಗೆ ಮಾಡೋಕ್ಕೆ ಮನ್ಸಿದಿತ್ತಲ್ಲ ಮತ್ತು ಫೋನ್ನಾಗ ಮಾತಾಡ್ಕೊತ ಟೈಮ್ ಹೋಗಿದ್ದನೇ ಗೊತ್ತಾಗಂಗಿಲ್ಲ ನೋಡಿರಿ. ಯಾರ್ದಾರು ಫೋನ್ ಬಂದುಬಿಟ್ರೆ 1 ತಾಸು ಅದರೊಳಗೆ ಹೋಗಿಬಿಡುತ್ತೆ, ಮತ್ತು ಕೆಲಸನೂ ಲೇಟ್ ಆಗುತ್ತೆ. ಪರವಾಗಿಲ್ಲ,
ಮತ್ತು ಹಾಗೆ ಕೆಲಸ ಮಾಡಲೇಬೇಕಲ್ರಿ. ಈಗಿದ್ರೆ 3 ಗಂಟೆ ಮೇಲೆ ನಾನು ಬದ್ನಿಕಾಯಿ ಭರ್ತಾ ರೆಡಿ ಮಾಡಿಬಿಟ್ಟು ಈಗ 3:30ಗೆ ರೊಟ್ಟಿ ಮಾಡಾಕಂತೀನಿ ನೋಡಿರಿ. ಆ್ಯಕ್ಚುಲಿ ಸಂಜೆಗೂ ಆಗಷ್ಟು ಮಾಡಿಬಿಟ್ಟೆ, ಮತ್ತು ಇವಾಗ ಮಾಡಿ ಮತ್ತು ಸಂಜೆಗೆ ಎಲ್ಲಿ ಮಾಡೋದಂತೇಳಿ ಒಂದು ಸ್ವಲ್ಪ ಜಾಸ್ತಿನೇ ಮಾಡಿದ್ದೀನಿ ರೀ. ರೊಟ್ಟಿ ಎಲ್ಲ ಮುಗಿಸ್ಬಿಟ್ಟು ಲಾಸ್ಟಿಗೆ ನನ್ನ ಮಗಳು ಮುಟ್ಗಿ ಮಾಡಿಕೊಡ್ರಿ ಮಮ್ಮಿ ಅಂತಲ್ಲ. ಅಂದ್ರೆ ರೊಟ್ಟಿ ಇಷ್ಟ ಆಗಂಗಿಲ್ಲ ರೀ, ಮುಟ್ಗಿ ಇಷ್ಟ ಆಗುತ್ತೆ. ಹಂಗಾಗಿ ಮುಟ್ಗಿ ಮಾಡಾಕಂತೀನಿ ನೋಡಿರಿ. ಅದ್ರಾಗ ನಮ್ಮ ಉತ್ತರ ಕರ್ನಾಟಕ ಮಂದಿಗಂತೂ ಮುಟ್ಗಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ರೀ. ಅಂದರೆ ಕೆಲವೊಬ್ರಿಗೆ ಇಷ್ಟ ಆಗುತ್ತೆ, ಕೆಲವೊಬ್ರಿಗೆ ಇಷ್ಟ ಆಗಂಗಿಲ್ಲ. ನನಗೆ ಮಾತ್ರ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ನೋಡಿರಿ. ಮನಗೆ ಇಷ್ಟ ಆಗಂಗಿಲ್ಲ, ತನಗೆ ಇಷ್ಟ ಆಗುತ್ತೆ ಮುಟ್ಗಿ. ಹಂಗಾಗಿ ಮಸ್ತಾಗಿ ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಹಾಕಿಬಿಟ್ಟು ಇವತ್ತು ಖಾರದ ಪುಡಿ ಹಾಕಿಬಿಟ್ಟು ಮಾಡಿದ್ದೆ ರೀ. ಅಂದರೆ ಮೊನ್ನೆನೂ ಹಾಗೆ ಮಾಡಿದ್ದೆ, ಅದು ಟೇಸ್ಟ್ ಆಗಿತ್ತು ರೀ. ಮಮ್ಮಿ ಸ್ವಲ್ಪ ಖಾರದ ಪುಡಿ ಹಾಕಿ ಮಾಡ್ರಿ ಅಂತಂದಿಲ್ಲ ತನು. ಮುಟ್ಗಿ ಅಂದರೆ ಯಾರಿಗೆಲ್ಲ ಇಷ್ಟ ಅಂತೇಳಿ ಕಮೆಂಟ್ ಮಾಡಿರಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ನೋಡಿರಿ. ಎಷ್ಟು ಸಲ ತಿಂದ್ರೂ ಬೇಸರ ಅಂತ ಅನ್ಸಂಗಿಲ್ಲ, ಬಾಯಿಗೆ ರುಚಿನೂ ಕೊಡುತ್ತೆ ಮತ್ತು ದೇಹಕ್ಕೂ ಒಳ್ಳೇದು ರೀ. ಮುಟ್ಗಿನೂ ರೆಡಿ ಮಾಡಿಬಿಟ್ಟು ಒಂದು ರೊಟ್ಟಿನೂ ಹಾಗೆ ಊಟ ಮಾಡಿಬಿಟ್ರಾಯ್ತಂತ ಮಸ್ತಾಗಿ ಬದ್ನಿಕಾಯಿ ಭರ್ತಾ ಮತ್ತು ಪುಂಡೆ ಸೊಪ್ಪಿನ ಪಚಡಿ ರೀ. ಅದಂತೂ ಎಷ್ಟು ದಿವಸ ಇಟ್ರೂ ಹಾಳಾಗಂಗಿಲ್ಲ. ಹಾಗಾಗಿ ಅದಂತೂ ರೆಡಿ ಮಾಡಿ ಇಟ್ಟಿದ್ದೆ. ಮಸ್ತಾಗಿ 2 ಪ್ಲೇಟಿಗೆ ಹಾಕ್ಕೊಂಡು ಊಟ ಎಲ್ಲ ಮುಗಿಸ್ಬಿಟ್ಟು ಇವತ್ತು ಫುಲ್ ರೆಸ್ಟ್ ಮಾಡಿದ್ದೀನಿ ರೀ. ಜಾಸ್ತಿ ಕೆಲಸನೂ ಮಾಡಿಲ್ಲ, ಎಡಿಟಿಂಗ್ ಮಾಡಿಲ್ಲ. ಹಾಗಾಗಿ ಟೈಮ್ ಹೆಂಗೆ ಹೋಗುತ್ತೋ ಗೊತ್ತಾಗಂಗಿಲ್ಲ ರೀ. ಅಂದರೆ ಇವತ್ತು ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ್ದು ಅನ್ಸುತ್ತೆ, ನೆಕ್ಸ್ಟ್ ಡೇ ಮಾಡಿಲ್ಲ ಅಷ್ಟೇ ರೀ. ಇದು 2 ದಿವಸದಿಂದ ಲಾಗ್ ಐತ್ಲ. ಇವತ್ತು ತನು ಇದ್ರೆ ಪಾನಿಪುರಿ ಮಾಡಿ ಕೊಟ್ಟಿದ್ಲು ನೋಡಿರಿ. ಅಂದರೆ ಈಗ ಬೇಸಿ ಒಂದು 20 ದಿವಸ ಮ್ಯಾಲಾಗಿರಬೇಕು. ಪಾನಿಪುರಿನೇ ಮಾಡಿದ್ದಿಲ್ಲರಿ, ಅಂದರೆ ತಂದು ಕೊಟ್ಟಿದ್ದಿಲ್ಲ. ಪುರಿ ಇದ್ಬಿಟ್ರೆ ಅಂತೂ ಡೈಲಿ ಮಾಡೋದು ತಿನ್ನೋದನ್ನೇ ಕೆಲಸ ಆಗ್ಬಿಡ್ತಾರೆ. ಅಂದರೆ ಪಾನಿಪುರಿ ಅಂದರೆ ಎಲ್ಲರಿಗೆ ಆಲ್ಮೋಸ್ಟ್ ಇಷ್ಟ ರೀ. ಬಿಜಾಪುರದಾಗಲಿ ಎಲ್ಲ ಕಡೆ ನೋಡಿರಿ ನೀವು ಪಾನಿಪುರಿ ಅಂಗಡಿ ಹತ್ತಿರ ಹೊತ್ತು ಮುಳುಗುತ್ತಿಲ್ಲ ಎಷ್ಟು ಮಂದಿ ಇರ್ತಾರೆ. ಅಂದ್ರೆ ಫುಲ್ ಜೇನು ನೊಣ ಮುಕ್ರಿರ್ತಾರೆ. ನಾನಂತೂ ನೋಡಿದ್ದೀನಿ ರೀ ಎಲ್ಲ ಕಡೆ. ಹಿಂಗೆ ರೋಡ್ ಗೋಟ್ ಹೋಗೋ ಮುಂದಾಗ ಪಾನಿಪುರಿ ಅದು ಅಂಗಡಿ ಇರುತ್ತಲ್ಲ, ಸಣ್ಣದಾಗಿ ಇಟ್ಕೊಂಡು ನಿಂತಿರ್ತಾರೆ. ಅದ್ರ ಫುಲ್ ಅದ್ರ ಸುತ್ತೆಲ್ಲ ಜೇನು ನೊಣನ ಮುಕ್ರಿರ್ತಾರೆ. ಅಷ್ಟು ಇಷ್ಟಪಡ್ತಾರೆ. ನಮಗಂತೂ ಹೊರಗೆ ಹೋಗಿ ತಿನ್ನೋಕೆ ಆಗಂಗಿಲ್ಲ, ಅದು ಇಷ್ಟನೂ ಇಲ್ಲ ರೀ. ಅಂದರೆ ಯಾವಾಗಾರ ಒಂದು ಸಲ ತಿನ್ಬೋದು, ಆದರೆ ಇಲ್ಲಿಂದ ಅಲ್ಲಿ ಹೋಗಿ ತಿಂದು ಬರೋ ತನಕ ಮನ್ಯಾಗ ಮಾಡಿ ತಿನ್ಬೋದಲ್ಲ ಅಷ್ಟು ಟೈಮ್ ಒಳಗಂತ ನಾವು ಜಾಸ್ತಿ ಮನ್ಯಾಗ ಮಾಡಿಬಿಟ್ಟು ತಿನ್ನೋದ್ರಿ. ಆ್ಯಕ್ಚುಲಿ ನಾವು ಹಿಟ್ಟಿನ ಪುರಿ ಮಾಡ್ತೀವಲ್ಲ, ಅಂದ್ರೆ ಮೈದಾ ಹಿಟ್ಟು ಸ್ವಲ್ಪ ರವೆ ಹಾಕಿಬಿಟ್ಟು ಅವು ಟೇಸ್ಟ್ ಜಾಸ್ತಿ ಇರ್ತಾವೆ ರೀ. ನಾವು ಇದ್ರೆ ಜಾಸ್ತಿ ರೆಡಿಮೇಡ್ ಸಿಗ್ತಾವಲ್ಲ ರೀ. ನಾವು ಪುರಿ ಥರ ಅಂದ್ರೆ ಹಬ್ಬದ ಥರ ಫ್ರೈ ಮಾಡೋದು ಅದು ಜಾಸ್ತಿ ಯೂಸ್ ಮಾಡ್ತೀವಿ. ಅಂದ್ರೆ ಅದು ಪುರಿ ಮಾಡೋಕ್ಕೆ ಜಾಸ್ತಿ ಟೈಮ್ ಬೇಕಾಗುತ್ತಂತ ಅಂದರೆ ತನೂ ರೆಡಿ ಮಾಡಿ ಕೊಡ್ತಾರೆ. ನಾನು ಪುರಿ ಅಷ್ಟೇ ಫ್ರೈ ಮಾಡಿ ಕೊಡ್ತಿರ್ತೀನಿ. ನಮ್ಮ ಮನೆಯವರಿದ್ರೆ ರೊಟ್ಟಿ ಪಲ್ಯ ಊಟ ಮಾಡೋಕ್ಕೆ ಇಷ್ಟಪಡ್ತಾರೋ. ಅಂದ್ರೆ ಪಾನಿಪುರಿ ಅಷ್ಟೊಂದು ಇಷ್ಟ ಆಗಂಗಿಲ್ಲ ರೀ. ಕೆಲವೊಂದು ಸಲ ತಿಂತಾರೋ, ಅಂದ್ರೆ ಮನಸ್ಸು ಬಂದಂಗೆ ರೀ. ಅವರು ಇಷ್ಟ ಆದರೆ ತಿನ್ನೋದು, ಒಲ್ಲ ಅಂದ್ರೆ ಒಲ್ಲ ಅಂತ ಹೇಳಿಬಿಡ್ತಾರೆ. ಊಟ ಮಾಡಿಬಿಟ್ಟು ನಾವು ಪಾನಿಪುರಿ ತಿಂದು ಮನ್ಕೊಂಡ್ಬಿಟ್ವಿ. ನೆಕ್ಸ್ಟ್ ಡೇ ನೋಡಿರಿ ಬೆಳಗ್ಗೆ ಎದ್ದು ಇದು 2 ದಿವಸದಿಂದ ಲಾಗ್ ಐತೆ ಅಂತ ಹೇಳಿದೆ ಅಲ್ರಿ. ಅಂದರೆ ಸೋಮವಾರ ಮತ್ತು ಮಂಗಳವಾರದ ಲಾಗ್ ರೀ. ಮಂಗಳವಾರ ಬೆಳಗ್ಗೆ ಇವತ್ತು ನಾಷ್ಟಕ್ಕೆ ಶಾವಿಗೆ ಉಪ್ಪಿಟ್ಟು ಮಾಡೋಣ ಅಂತೇಳಿ ಈ ಕಡೆ ಶಾವಿಗೆನೂ ಹುರಿತಾ ಇದ್ದೆ, ಮತ್ತು ಈ ಕಡೆ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಕಟ್ ಮಾಡಿಬಿಟ್ಟು ಒಗ್ಗರಣೆ ಹಾಕಿದ್ರಾಯ್ತು. ಬೆಳಗ್ಗೆ ಎದ್ದ ಕೂಡಲೇ ನಾಷ್ಟಕ್ಕೆ ಏನು ಮಾಡೋದು ಒಂದು ದೊಡ್ಡ ಟೆನ್ಷನ್ ನೋಡಿರಿ. ಹಂಗಾಗಿ ಏನಾದರೂ ಒಂದು ಮಾಡಿಬಿಟ್ರೆ ಆಗುತ್ತಂತೇಳಿ ಉಪ್ಪಿಟ್ಟು ಮಾಡಿ ಎಲ್ಲರಿಗೆ ಹಾಕಿಕೊಟ್ಟು ನಾನು ನಾಷ್ಟ ಎಲ್ಲ ಮುಗಿಸ್ಬಿಟ್ಟು ನಿನ್ನೆ ಮಾಡಿದ್ದೆ ಐಸ್ ಕ್ರೀಮ್ ಇನ್ನೂ ಸ್ವಲ್ಪ ಮಿಕ್ಕಿತ್ತ. ಹಾಗಾಗಿ ಸ್ವಲ್ಪ ತಿನ್ನಂತೇಳಿ ಬಟ್ಲಾಗ ಹಾಕೋಕಂತೀನಿ ನೋಡಿರಿ. ಟೇಸ್ಟ್ ಅಂತೂ ಮಸ್ತ್ ಇರುತ್ತೆ. ಎಷ್ಟು ಸಲ ತಿಂದ್ರೂ ಇನ್ನೂ ತಿನ್ಬೇಕಂತ ಅನ್ಸೋದ್ರಿ. ಐಸ್ ಕ್ರೀಮ್ನು ಸ್ವಲ್ಪ ತಿನ್ಕೊಂಬಿಟ್ಟು ಬರೀ ತಿನ್ನೋದು ಮಾಡೋದು ಇದೇ ಲಾಗ್ ಆಗೈತಿ. ಯಾವುದೋ ರೆಸಿಪಿನೂ ಶೇರ್ ಮಾಡ್ಕೊಂಡಿಲ್ಲ ರೀ. ಏನಾದರೂ ನಿಮ್ಗೆ ಬೇಜಾರಾಗಿದ್ರೆ ಕ್ಷಮೆ ಇರಲಿ. ಅಂದರೆ ನನಗೂ ಅನ್ಸುತ್ತೆ ರೀ, ಏನಾದರೂ ಒಳ್ಳೊಳ್ಳೆ ರೆಸಿಪಿನ ಶೇರ್ ಮಾಡ್ಕೋಬೇಕು ಅಂಥೇಳಿ. ಕೆಲವೊಂದು ಸಲ ಆಗಂಗಿಲ್ಲ ರೀ. ಹಾಗಾಗಿ ನಾನು ನಿನ್ನೆ ಲಾಗ್ನೂ ಅಪ್ಲೋಡ್ ಮಾಡೋಕ್ಕೆ ಹೋಗಿಲ್ಲ. ಈಗಿದ್ರೆ ಐಸ್ ಕ್ರೀಮ್ ತಿಂದ್ಕೊಂಡು ಗೋಧಿ ಹಸನು ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ. ನಮ್ಮ ಹೆಣ್ಮಕ್ಳಿಗೆ ಏನಾದರೂ ಕೆಲಸ ಇಲ್ಲಂದ್ರೂ ಏನಾದರೂ ಒಂದು ಕೆಲಸ ಮಾಡಲೇಬೇಕಾಗುತ್ತೆ. ಹಂಗಾಗಿ ಗೋಧಿ ಹಿಟ್ಟು ಖಾಲಿಯಾಗಿತ್ತು, ಅದಕ್ಕಾಗಿ ಗೋಧಿನ ಸ್ವಲ್ಪ ಬಿಸಿಲಿಗಿಟ್ಟು ಹಸನು ಮಾಡೋಣಂತ ರೀ. ಅಂದರೆ ಅವು ಡಸ್ಟ್ ಇರ್ತಾವಲ್ಲ, ಈ ಥರ ತೂರು ಬಿಟ್ಟರೆ ಏನಿತ್ತಲ್ಲ ಡಸ್ಟೆಲ್ಲ ಹೋಗುತ್ತೆ. ಇವಾಗ ನೋಡಿರಿ ಬ್ಯಾಸ್ಗೆ ಒಳಗಂತೂ ಪ್ರಾಣಿಗಳಿಗೆ ಎಷ್ಟು ಸಂಕಟ ಆಗುತ್ತೆ, ನಮಗೆ ಸಂಕಟ ಆಗುತ್ತೆ ಮನೆಯಾಗಿದ್ದು ಎಷ್ಟು ನೀರು ಕುಡಿದ್ರೂ. ಆದರೆ ಪಾಪ ನಾಯಿ ಮರಿ ಹ್ಯಾಂಗೆ ಮಾಡಾಕಂತೈತೆ ನೋಡಿರಿ. ಅಂದರೆ ಅದಕ್ಕೆ ಎಲ್ಲಿ ಕುಂತ್ರೂ ಸಮಾಧಾನ ಇಲ್ಲ, ಎಷ್ಟು ನೀರು ಕುಡಿದ್ರೂ ಸಮಾಧಾನ ಇಲ್ಲ. ಒಟ್ಟು ತಂಪು ಬೇಡೋದ್ರಿ. ಹುಲ್ದಾಗೊಮ್ಮ ಮತ್ತು ಆ ಕಡೆಮ್ಮ ಈ ಕಡೆಮ್ಮ ಓಡಾಡ್ತಾ ಇರ್ತೈತಿ. ಅಲ್ಲೆಲ್ಲ ನೆಲ್ ಮಾಡಿಬಿಟ್ಟು ಆಸರೆ ಮಾಡಿದ್ದೀವಿ, ಆದ್ರೂ ಅದಕ್ಕೆ ಸಮಾಧಾನ ಇರೋಂಗಿಲ್ಲ. ನೀರೊಳಗೆ ಬರೋದು, ಕಾಲು ಹಾಕೋದು, ಮತ್ತು ಅಲ್ಲಿ ಹೋಗಿ ಕುಡೋದು, ಆ ಥರ ಮಾಡೋದ್ರಿ. ಅಂದರೆ ನೀರಾಗ ಬಂದು ನಿಂತು ನೀರು ಕುಡಿದು ಮತ್ತು ಅಲ್ಲಿ ಹೋಗಿ ಕುಡೋದು, ಆ ಥರ ಮಾಡ್ತಿರ್ತೈತೆ ನೋಡಿರಿ. ಇವಾಗ ಬ್ಯಾಸ್ಗ್ಯಾಗಂತೂ ಪ್ರಾಣಿಗಳಿಗಾಗಲಿ ಮನುಷ್ಯರಿಗಾಗಲಿ ಎಲ್ಲರಿಗೂ ಕಷ್ಟನ. ಏನು ಮಾಡೋಕ್ಕಾಗಂಗಿಲ್ಲ ರೀ. ಇನ್ನೊಂದು ತಿಂಗಳ ಮೇ 1 ತಿಂಗಳ ಮುಗಿಬೇಕು ನೋಡಿರಿ. ಈಗಿದ್ರೆ ನಾನು ಅಡುಗೆ ಮಾಡೋಕ್ಕೂ ಮನ್ಸಿದ್ದಿಲ್ಲ ಮತ್ತು ಉಣ್ಣೋಕ್ಕೂ ಮನ್ಸಿದ್ದಿಲ್ಲ ರೀ. ರೊಟ್ಟಿ ಇದ್ದು ಅಂತೇಳಿ ಬರೀ ನಾನು ಅನ್ನ ಮಾಡಿದ್ದೆ,
ಪುಂಡಿ ಪಲ್ಯ ಚಟ್ನಿ ಮತ್ತು ಇತ್ತಂತೇಳಿ ನನ್ನ ಮಗಳಿದ್ರೆ ನಾನು ಮಾಡ್ತೀನಿ ಮಮ್ಮಿ ಪಲ್ಯ ನೀವು ಚೌಳಿಕಾಯಿ ಬದ್ನಿಕಾಯಿ ಅದನ್ನೇ ಮಾಡ್ತೀರಿ ಅಂತೇಳಿ ಬಟಾಟಿ ಗ್ರೇವಿ ಮಾಡಿದ್ಲು ರೀ. ನನಗೆ ಅಷ್ಟೊಂದು ಇಷ್ಟ ಆಗಂಗಿಲ್ಲ. ನನಗಂತೂ ಊಟ ಮಾಡೋಕ್ಕೂ ಮನಸ್ಸು ಇದ್ದಿದ್ದಿಲ್ಲ. ಬರೀ ನೀರು ಕುಡ್ದು ಹೊಟ್ಟೆ ತುಂಬ್ದಂಗೆ ಆಗ್ಬಿಡುತ್ತೆ ರೀ. ಬರೀ ಏನಾದರೂ ತಂಪು ತಿನ್ನಬೇಕು, ಶರ್ಬತ್ತು ಕುಡಿಬೇಕು ಆ ಥರ ಎಲ್ಲ ಅನ್ನಿಸ್ತಿರ್ತೈತಿ. ಅದಕ್ಕಾಗಿ ಸ್ವಲ್ಪ ಬಿಸಿ ಅನ್ನ ಮಾಡಿದ್ದೆಲ್ಲ, ಅನ್ನ ಮತ್ತು ಪುಂಡಿ ಪಲ್ಯ ಪಚಡಿ ರೀ, ಸಖತ್ತಾಗಿರುತ್ತೆ. ಆ್ಯಕ್ಚುಲಿ ಅದಕ್ಕೆ ಸ್ವಲ್ಪ ಉಳ್ಳಾಗಡ್ಡಿ ಸಣ್ಣ ಕಟ್ ಮಾಡಿಬಿಟ್ಟು ಸ್ವಲ್ಪ ತುಪ್ಪ ಹಾಕ್ಕೊತಿದ್ರೆ ಇನ್ನೂ ಬೆಸ್ಟ್ ಆಗಿರುತ್ತೆ ನೋಡಿರಿ. ಆ್ಯಕ್ಚುಲಿ ಈ ರೆಸಿಪಿನ ಶೇರ್ ಮಾಡ್ಕೋಬೇಕಂದ್ರೆ ಅದು ಇಡುವನೋ ಡಿಲೀಟ್ ಆಗಿಬಿಟ್ಟೈತೆ ರೀ. ಏನು ನಾನೇ ಇಡುವ ಸ್ಟಾರ್ಟ್ ಮಾಡಿಲ್ಲೋ ಗೊತ್ತೇ ಇಲ್ಲ. ಹುಡ್ಕಾಡ್ದಾಗ ಸಿಗಲೇ ಇಲ್ಲ. ನೆಕ್ಸ್ಟ್ ಟೈಮ್ ಮಾಡಿದಾಗ ರೆಸಿಪಿನ ಶೇರ್ ಮಾಡ್ರೈತಂತ ಬಿಟ್ಟೆ ನೋಡಿರಿ. ಕೆಲವೊಂದು ಸಲ ಹಾಗೆ ಆಗುತ್ತೆ, ನಾವು ಇಡುವ ಸ್ಟಾರ್ಟ್ ಮಾಡೋದು ನೆನಪಾರೈತಿ, ಮತ್ತು ಇಲ್ಲಾಂದ್ರೆ ಡಿಲೀಟ್ ಆಗಿರ್ತೈತೋ ಏನೋ ಗೊತ್ತಿಲ್ಲ ರೀ. ಈ ಕಡೆ ಅಡುಗೆ ಮಾಡೋ ಟೆನ್ಷನ್ ಒಳಗೆ ಇಡುವ ಸ್ಟಾರ್ಟ್ ಮಾಡೋದು ಮರ್ತು ಬಿಟ್ಟಿರ್ತೀವಿ ಅನ್ಸುತ್ತೆ. ನಾನು ಹುಡುಕಾಡ್ದೆ ಸಿಗಲಿಲ್ಲ, ಹೋಲ್ಬಿಡು ನೆಕ್ಸ್ಟ್ ಮಾಡಿದಾಗ ರೆಸಿಪಿನ ಶೇರ್ ಮಾಡಿದ್ರೈತಂತಾರೆ. ಅಂದರೆ ಇದು 2-3 ತಿಂಗಳ ತನಕ ಇಡ್ಬೋದಲ್ಲ, ಹಾಗಾಗಿ ನಾವು ಒಂದ್ಸಲ ಜಾಸ್ತಿ ಮಾಡಿ ಇಟ್ಬಿಟ್ರೆ ಈಜಿ ಆಗುತ್ತೆ. ಹೆಣ್ಮಕ್ಳು ಪುಂಡಿ ಸೊಪ್ಪು ತಿನ್ನೋದು ಒಳ್ಳೇದ್ರಿ, ನಾರಿನಾಂಶ ಜಾಸ್ತಿ ಇರುತ್ತೆ. ಅದಕ್ಕಾಗಿ ಈಗಿದ್ರೆ ಊಟ ಎಲ್ಲ ಮುಗಿಸ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಗೋಧಿ ಬಿಸಿಲಿಗೆ ಇಟ್ಟಿದ್ದೆ ಆದರೆ ಅದನ್ನೇ ಗೋಧಿ ಹಸನು ಮಾಡಾಕಂತೀನಿ. ಕೆಲವೊಂದು ಸಲ ನಾವು ಎಷ್ಟೇ ಬೇಜಾರು ಮಾಡ್ಕೋಬಾರ್ದಂದ್ರೂ ಬೇಜಾರಾಗುತ್ತೆ. ಇವತ್ತಿದ್ರೆ ಕೆಲವೊಂದು ರೀಲ್ಗಳು ನೋಡ್ತಾ ಇದ್ದೀರಿ. ಆ ರೀಲ್ ನೋಡ್ತಾ ಇದ್ದಾಗ ನಮ್ಮ ಜೀವನಕ್ಕೆ ಎಷ್ಟು ಅನ್ವಯಿಸ್ತೈತಲ್ಲಪ್ಪ ಅಂತ ಅನ್ನಿಸ್ತಿರ್ತೈತಿ. ಕೆಲವೊಂದು ವಿಷಯಗಳನ್ನು ಹೇಳ್ಕೊಳಕ್ಕೂ ಆಗಲ್ಲ, ಅನ್ಭವಿಸೋಕ್ಕೂ ಆಗಲ್ಲ. ಸಿಕ್ಕಾಪಟ್ಟೆ ನೋವು ಅಂತ ಅನ್ಸುತ್ತೆ ರೀ. ಆದ್ರೂ ಏನೂ ಮಾಡೋಕ್ಕಾಗಂಗಿಲ್ಲ. ಯಾಕಂದರೆ ಅದಕ್ಕೆ ಪರಿಹಾರ ಅನ್ನೋದೇ ಇರಲ್ಲ. ಪರಿಹಾರ ಕೊಡಬೇಕಾದವ್ರನ್ನೇ ಕೊಡೋಕ್ಕಾಗಂಗಿಲ್ಲ. ಹಂಗಾಗಿ ಏನೂ ಮಾಡೋಕ್ಕಾಗಂಗಿಲ್ಲ. ಎಲ್ಲನೂ ಸಹಿಸ್ಕೊಂಡು ಮಕ್ಕಳಿಂದ ಬದುಕ್ತಾ ಇರ್ತೀವಿ. ಆದ್ರೂ ಕೆಲವೊಬ್ಬರಿಗೆ ಅರ್ಥ ಆಗಂಗಿಲ್ಲ. ಅದ್ರಾಗ ತಂದೆ ತಾಯಿ ಪ್ರೀತಿನೂ ಇಲ್ಲ, ಗಂಡನ ಪ್ರೀತಿನೂ ಇಲ್ಲ. ಒಂದು ಹೆಣ್ಣು ಜೀವ ಎಷ್ಟನ್ನು ಸಂಕಟ ಅನುಭವಿಸ್ತೈತೆ ಅಂತ ಅದು ಅನುಭವಿಸ್ದವ್ರಿಗೆ ಮಾತ್ರ ಗೊತ್ತು, ಎಲ್ಲರಿಗೆ ಗೊತ್ತಾಗಂಗಿಲ್ಲ ರೀ. ಎಲ್ಲರಿಗೆ ಅದೃಷ್ಟ ಇರಂಗಿಲ್ಲ ರೀ. ಗಂಡನ ಪ್ರೀತಿ ಆಗಲಿ, ತಂದೆ ತಾಯಿ ಪ್ರೀತಿ ಆಗಲಿ ತುಂಬ ಹೆಣ್ಮಕ್ಳಿಗೆ ಸಿಕ್ಕಿರಲ್ಲ. ಆ ಲಿಸ್ಟ್ ಒಳಗೆ ನಾನು ಒಬ್ಬಳು ಅಷ್ಟೇ ರೀ. ಎಲ್ಲನೂ ಮಕ್ಕಳಿಂದ ಸಹಿಸ್ಕೊಂಡು ಬದುಕ್ತಾ ಇರ್ತೀವಿ. ಜೀವನದೊಳಗೆ ಇಂದಿಲ್ಲ ನಾಳೆ ಖುಷಿ ಬಂದಿತ್ತು, ಸಂತೋಷ ಸಿಕ್ಕಿತ್ತು ಅಂಥೇಳಿ ಅದೇ ನಿರೀಕ್ಷೆಯಲ್ಲಿ ಬದುಕ್ತಾ ಇರ್ತೀವಿ. ಏನು ಹೇಳ್ಬೇಕಂತೇಳಿ ಮನಸ್ಸಾಗಂಗಿಲ್ಲ. ನಗಬೇಕು ಅಳಬೇಕು ಅಂತೇಳೂ ಒಂದೊಂದು ಸಲ ಗೊತ್ತಾಗಂಗಿಲ್ಲ ರೀ. ಯಾಕಂದ್ರೆ ಜೀವನ ಹೆಂಗಿರುತ್ತಲ್ಲ ಹಂಗೆ ಅನುಸರಿಸ್ಕೊಂಡು ಹೋಗ್ಬೇಕಂತೇಳಿ ಅನಿಸ್ತೈತಿ ಕೆಲವೊಂದು ಸಲ ಏನೈತಿ ಗೊತ್ತೇನ್ರಿ, ಸಿಕ್ಕಾಪಟ್ಟೆ ನೋವು ಆಗಿಬಿಟ್ಟು ಏನಪ್ಪ ಜೀವನ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಸಣ್ಣ ಪುಟ್ಟ ವಿಷಯನ ಅನಿಸ್ಬೋದು ಅದು ನೋಡಾಕ್ರಿ. ಆದರೆ ಆ ಮನಸ್ಸು ಅನ್ನೋದೇನೈತಲ್ಲ ಅದನ್ನೇ ದೊಡ್ಡದಾಗಿ ತೊಗೊಳುತ್ತೆ. ಮನಸ್ಸಂದ್ರೆ ಮನುಷ್ಯ ಹೆಣ್ಮಕ್ಳು ಅಷ್ಟೇ ರೀ. ಸಣ್ಣ ಖುಷಿ ಒಳಗೇ ಖುಷಿನ ಕಂಡ್ಕೋತಾ ಇರ್ತೀವಿ. ಅದನ್ನೂ ಸಿಗದೆ ಇದ್ದಾಗೇನೈತಲ್ಲ ಮನಸ್ಸಿಗೆ ಸಿಕ್ಕಾಪಟ್ಟೆ ನೋವು ಅಂತ ಅನಿಸ್ತಿರ್ತೈತಿ. ಏನೂ ಮಾಡೋಕ್ಕಾಗಂಗಿಲ್ಲ ರೀ. ಜೀವನ ಅಂದಮೇಲೆ ಬಂದಂಗೆ ಅನುಸರಿಸ್ಕೊಂಡು ಹೋಗ್ಬೇಕಂತೇಳಿ ಬದುಕೋದು ಅಷ್ಟೇ ಅಲ್ರಿ. ನಮ್ಮಂಥ ಹೆಣ್ಮಕ್ಳು ಗಂಡನಿಂದಾಗಲಿ ತಂದೆ ತಾಯಿಯಿಂದಾಗಲಿ ಏನೋ ಎಕ್ಸೆಪ್ಟೇಷನ್ ಇಟ್ಕೊಳಂಗಿಲ್ಲ ರೀ. ಅದು ಬೇಕು, ಇದು ಬೇಕು, ಬಂಗಾರ ಬೇಕು, ಬೆಳ್ಳಿ ಬೇಕು, ನಂಗೆ ಆ ಥರ ಡ್ರೆಸ್ ಬೇಕು, ಅರ್ಬಿ ಬೇಕಂತೇಳಿ ಯಾವುದೂ ಕೇಳಂಗಿಲ್ಲ. ಆದ್ರೂ ನಾವು ಅವ್ರ ದೃಷ್ಟಿ ಒಳಗೆ ಏನೋ ಒಂಥರ ಅಪರಾಧಿ ಭಾವನೆಯಿಂದ ನೋಡ್ತಾರಲ್ಲ, ಹಂಗಾಗಿ ಸಿಕ್ಕಾಪಟ್ಟೆ ನೋವು ಅಂತ ಅನ್ನಿಸ್ತೈತೆ ಅಷ್ಟೇ ರೀ. ಅಂದರೆ ಹೆಣ್ಮಕ್ಳು ಸಣ್ಣ ವಿಷಯಗಳನ್ನು ಆಸೆ ಪಡೋದ್ರೊಳಗೆ ತಪ್ಪಿಲ್ಲ. ಅಂದರೆ ಪ್ರೀತಿಯಿಂದ ಮಾತಾಡ್ಬಿಟ್ರೆ ಏನೋ ಒಂಥರ ಖುಷಿ, ನೀ ಊಟ ಮಾಡಿ ಏನೋ ಹೆಂಗಿದ್ದಿ, ಏನು ಮಾಡ್ತಾಯಿದ್ದಿ, ಈ ಥರನೂ ಕೇಳಬೇಕಂತ ಎಲ್ಲ ಹೆಣ್ಮಕ್ಳ ಆಸೆ ಆಗಿರುತ್ತೆ ರೀ. ಅದನ್ನೂ ಸಿಗದೇ ಇದ್ದಾಗ ಮನಸ್ಸಿಗೆ ಸಿಕ್ಕಾಪಟ್ಟೆ ನೋವು ಅಂತ ಅನ್ನಿಸ್ತಿರ್ತೈತಿ. ಏನು ಮಾಡೋಕ್ಕಾಗಂಗಿಲ್ಲ ರೀ. ನಾನಂತೂ ಅದನ್ನ ಏನಂತಾರು ಎಲ್ಲನೂ ಬಿಟ್ಬಿಟ್ಟಿದ್ದೀನಿ. ಫಸ್ಟೆಲ್ಲ ಸಿಕ್ಕಾಪಟ್ಟೆ ಜಾಸ್ತಿ ನೋವು ಆಗ್ತಿತ್ತು. ಈ ಥರ ಅವ್ರು ಹಂಗೆ ಇವ್ರು ಹಿಂಗೆ ಈ ಥರ ಅದಾರಲ್ಲ, ನಾವು ಯಾಕೆ ಈ ಥರ ಅಂತ ಅನ್ನಿಸ್ತಿರ್ತೈತಲ್ಲ. ಆವಾಗ ಅವ್ರ ಜೀವನ ಅವ್ರ ಜೊತೆ, ನಮ್ಮ ಜೀವನ ನಮ್ಮ ಜೊತೆ ಅಂಥೇಳಿ ಗಟ್ಟಿ ನಿರ್ಧಾರ ಮಾಡಿಬಿಟ್ಟು ಬದುಕ್ತಿರ್ತೀವಿ. ಆದರೂ ಕೆಲವೊಂದು ಸಲ ಇವತ್ತಂತೂ ಸಿಕ್ಕಾಪಟ್ಟೆ ನೋವು ಅನ್ನಿಸ್ತು. ಆದಷ್ಟು ನೋಡಿದ ಮೇಲಂತೂ ಜಾಸ್ತಿನೇ ನೋವು ಅನ್ನಿಸ್ತಾ. ಹಂಗಾಗಿ ನಿಮ್ಮ ಜೊತೆನೂ ಹಂಚ್ಕೋಬೇಕಂತ ಹಂಚ್ಕೊಂಡಿದ್ದು. ನೋವು ಆದಾಗೂ ಸುಮ್ಮನೆ ನಗ್ತಾ ಇರ್ಬೇಕು ನೋಡಿರಿ. ನೋವು ಅನ್ನೋದು ತಾನಾಗಿಯೇ ಹೋಗುತ್ತೆ. ಏನು ಮಾಡೋಕ್ಕಾಗಂಗಿಲ್ಲ. ಹಂಗೆ ನೋಡಿರಿ ಜೀವನ ಅಂದಮೇಲೆ ಹೆಂಗಿರುತ್ತಾ ಹಂಗೆ ಅದನ್ನ ಅನುಸರಿಸ್ಕೊಂಡು ಸುಮ್ಮನೆ ಇದ್ಬಿಡಬೇಕು. ಯಾವಾಗ ಬದಲಾಗುತ್ತೋ ಆಗುತ್ತೋ. ಆದಷ್ಟು ನಾವು ಬದಲಾಯಿಸೋಕ್ಕೆ ಪ್ರಯತ್ನ ಪಟ್ಟರು ನಮ್ಮ ಜೊತೆ ಇರೋರು ಬದಲಾಗ್ಲಿಕ್ಕಂದ್ರೆ ಅದು ಏನೂ ಮಾಡೋಕ್ಕಾಗಂಗಿಲ್ಲ ರೀ. ಅಂದರೆ ನನ್ನ ಒಬ್ಬಳೇ ಜೀವನದ ಕಥೆ ಅಲ್ರಿ, ತುಂಬ ಹೆಣ್ಮಕ್ಳ ಜೀವನದ ಕಥೆನೂ ಹಿಂಗೆ ಇರುತ್ತೆ. ಅಂದರೆ ಕೆಲವೊಬ್ಬರು ಅದೃಷ್ಟಶಾಲಿಗಳು ಎಲ್ಲನೂ ಸಿಕ್ಕಿರ್ತೈತಿ. ತಂದೆ ತಾಯಿ ಪ್ರೀತಿ ಸಿಗ್ತೈತಿ, ಗಂಡನ ಪ್ರೀತಿ ಕಾಳಜಿ ಅಕ್ಕರೆ ಎಲ್ಲನೂ ಸಿಕ್ಕಿರ್ತೈತಿ. ಅವರು ಅದೃಷ್ಟಶಾಲಿಗಳು ನೋಡಿರಿ. ನಾವು ನತದೃಷ್ಟಗಳಂದ್ರೂ ತಪ್ಪಾಗಕ್ಕಿಲ್ಲ. ಯಾಕಂದ್ರೆ ಆ ಮನಸ್ಥಿತಿನ ನಮ್ಗೆ ಬಂದುಬಿಟ್ಟಿರ್ತೈತಿ. ಅಷ್ಟು ನೋವನ್ನು ಸಂಕಟನ ಅನುಭವಿಸಿದ್ಮೇಲೆ
ಏನೂ ಮಾಡೋಕ್ಕಾಗಂಗಿಲ್ಲ ನೋಡಿರಿ. ಏನು ಹೇಳ್ಬೇಕಂದು ಗೊತ್ತಾಗಂಗಿಲ್ಲ. ಕೆಲವೊಂದು ಸಲ ಏನಾದರೂ ತಪ್ಪು ಮಾತಾಡಿದ್ರೆ ಕ್ಷಮೆ ಇರಲಿ. ನನ್ನ ಮನಸ್ಸಿಗೆ ನೋವಾಗಿದ್ದನ್ನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೆ ಅಷ್ಟೇ. ನನ್ನ ಥರನೇ ಕೆಲವೊಂದು ಹೆಣ್ಮಕ್ಳ ಜೀವನನೂ ಅದೇ ಥರ ಅನ್ನಿಸ್ತಿರ್ತೈತಿ ಕೆಲವೊಂದು ಸಲ ರೀ. ಎಲ್ಲನೂ ಸೈಡಿಗೆ ಎತ್ತಿಟ್ಟು ಸುಮ್ಮನೆ ಮುಂದೆ ಸಾಗ್ತಾ ಇರ್ಬೇಕು ಅಷ್ಟೇ ಅಲ್ರಿ ಜೀವನ ಅಂದಮೇಲೆ. ಇವತ್ತು ಅಥವಾ ನಾಳೆ ಯಾವಾಗೋ ಒಂದು ದಿವಸ ಜೀವನ ಕೊನೆಗೊಳ್ಳುತ್ತೆ. ಇರೋ ತನಕ ಆದ್ರೂ ನೆಮ್ಮದಿಯಾಗಿರ್ಬೇಕನ್ನೋ ಆಸೆ ಇರುತ್ತೆ. ಬಟ್ ಅದು ಸಾಧ್ಯ ಇಲ್ಲ ಅಂತ ಹೇಳಿ ಗೊತ್ತಾದ್ಮೇಲೂ ಆಸೆ ಪಡೋದ್ರೊಳಗೆ ಏನೂ ವೇಸ್ಟ್ ಅಲ್ರಿ. ಹಾಗಾಗಿ ಸುಮ್ಮನೆ ಇರಬೇಕಾಗುತ್ತೆ. ಇದು ನೋಡಿರಿ ಗೋಧಿ ಎಲ್ಲ ಹಸನು ಮಾಡ್ಕೊತ ನಿಮ್ಮ ಸಂಗಟು ಮಾತು ಹೇಳ್ತಾನೆ ದಿನಾನ ಹೋಗ್ಬಿಡುತ್ತೆ. ಜೀವನ ಇರೋದು 3 ದಿವಸ. ಆ 3 ದಿವಸನೂ ಒಂದಿಷ್ಟು ನೆಮ್ಮದಿ ಸಿಗ್ಲಿಕ್ಕಂದ್ರೆ ಸ್ವಲ್ಪ ಜಾಸ್ತಿ ಬೇಸರಂತೆ ಅನ್ನಿಸ್ತಿರ್ತೈತ್ರಿ. ಏನೂ ಮಾಡೋಕ್ಕಾಗಂಗಿಲ್ಲ. ಹೀಗಿದ್ರೆ ಫೈನಲಿ ಗೋಧಿ ಎಲ್ಲ ಹಸನು ಮಾಡಿ ದೇವ್ರ ಮುಂದೆ ದೀಪ ಹಚ್ಚಿ ಹೋಗಿ ಗೋಧಿನ ಬೀಸ್ಕೊಂಡು ಬಂದೆ ನೋಡಿರಿ. ನಾನು ಮನೆ ಹೋಗಿ ಗೋಧಿ ಬೀಸ್ಕೊಂಡು ಬಂದ್ವಿ. ಈಗ ಬಂದು ಚಪಾತಿ ಮಾಡಿ ಊಟ ಮಾಡಿ ಗೋಧಿ ಹಿಟ್ಟನ್ನು ಚಾಣಿಸ್ಬಿಟ್ಟು ಡಬ್ಬಿಗೆ ಹಾಕಿಟ್ಬಿಟ್ರೆ ಈಜಿ ಆಗುತ್ತೆ ರೀ. ಮತ್ತು ಪದೇ ಪದೇ ಚಾಣಿಸೋದು ನನಗೆ ಆಗಂಗಿಲ್ಲ. ಹಂಗಾಗಿ ಮತ್ತು ಪದೇ ಪದೇ ಚಾಣಿಸಿದಾಗ ಎಲ್ಲ ಕಡೆ ಹೊಲಸೂ ಆಗುತ್ತಲ್ರಿ. ಅಂದರೆ ಹಿಟ್ಟೆಲ್ಲ ಚೆಲ್ಲುತ್ತೆ. ಅದಕ್ಕಾಗಿ ಒಂದೇ ಸಲಕ್ಕೆ ನಾನು ಚಾಣಿಸ್ಬಿಟ್ಟು ಇಡೋದು. ಇವತ್ತಿನ ಲಾಗ್ನು ಇಲ್ಲೇ ಮುಗಿಸೋಣ್ರಿ. ಇವತ್ತಿನ ಲಾಗ್ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇಷ್ಟು ತನಕ ಲಾಗ್ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಹೃದಯದ ತುಂಬ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ಮತ್ತೆ ಹೊಸ ಲಾಗ್ ಜೊತೆಗೆ ಸಿಗ್ತೀವಿ ರೀ. ಬಾಯ್ ರೀ. ಟೇಕ್ ಕೇರ್.